ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಮಾನ್ಯವಾಗಿ ಬೇಬಿ ಕುಚ್ ಹಾಕಿಸ್ಬೇಕಂದ್ರೆ ಏನ್ ತಪ್ಪು ಮಾಡ್ತೀರಿ ಅಂದ್ರೆ ಡೈರೆಕ್ಟ್ ಆಗಿ ಸಾರಿ ಒಳಗನ ನೀವು ಕುಚ್ ಹಾಕ್ಸ್ಕೊಂಡ್ಬಿಡ್ತೀರಿ. ಅದೇನಾಕೈತೆ ಅಂದ್ರೆ ಸಾರಿಗೆ ಜಾಸ್ತಿ ಹೋಲ್ ಬಿದ್ಬಿಡ್ತಾವು. ಟಿಶ್ಯೂ ಸಾರಿ ಆಗಲಿ, ಆಮೇಲೆ ಮೈಸೂರು ಸಿಲ್ಕ್ ಸಾರಿ ಆಗಲಿ, ತೆಳುವಾದ ಸಾರಿ ಯಾವುದೇ ಇರಲಿ, ತೆಳು ತೆಳು ಇರ್ತಾವಲ್ಲ ಸಾರಿ ಬಟ್ಟೆ, ಅದಕ್ಕೆ ಯಾವುದೇ ಆಗಲಿ ಬೇಬಿ ಕುಚ್ ಹಾಕಿಸ್ಬೇಕಂದ್ರೆ ನೀವು ಈ ತರ ಹಾಕಿಸ್ಕೊರಿ. ಡೈರೆಕ್ಟ್ ಆಗಿನ ಬೇಬಿ ಕುಚ್ಚ ಬಟ್ಟೆ ಒಳಗೆ ಹಾಕಬೇಡ್ರಿ. ಈ ತರ ಫಸ್ಟ್ ಒಂದು ಲೈನ್ ಹಾಕೊಂಡ ಆಮೇಲೆ ಕುಚ್ ಹಾಕೋದ್ರಿಂದ ನಿಮ್ ಸಾರಿಗೆ ಏನು ಹೋಲದು ಏನು ಬೀಳಂಗಿಲ್ಲ, ಆಮೇಲೆ ಕಟ್ಟು ಆಗಂಗಿಲ್ಲ. ಅದನ್ನ ಯಾವ ರೀತಿ ಹಾಕೋದಂತೇಳಿ ಇವತ್ತಿನ ವಿಡಿಯೋದಾಗ ನೋಡುನು. ಕೊನೆವರೆಗೂ ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಿದ್ರಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಯಾವ್ದ ನಾನು ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ನಿಮ್ಗ ಬರ್ತೈತಿ. ಬರ್ರಿ ಇವಾಗ ಬಾಳ್ ತಡ ಮಾಡ್ಲಾರ್ದನ ಕುಚ್ ಕಟ್ಟೋದು ಹೆಂಗಂತೇಳಿ ತೋರಿಸ್ತೇನೆ ನಿಮ್ಗ. ಸಾರಿ ಕುಚ್ ಕಟ್ಟಾಕ ಏನೇನ್ ತಗೊಂಡಿನಿ ಅನ್ನೋದು ಹೇಳ್ತೇನೆ ನಾನು. ಸಾರಿ ಕಲರ್ನ 2 ಥ್ರೆಡ್ ತಗೊಂಡಿನಿ, ಒಂದು ಜರಿ, ಆಮೇಲೆ ಒಂದು ಸುಜನ್ ಬೇಕು, ಒಂದು ನೀಡಲ್ನು ಬೇಕು. ಸುಜನ್ ಯಾವ್ದಂದ್ರ 8.09 mm ಬೇಕು. ಆಮೇಲೆ ಈ ತರ 2 ಬಾಬಿನ್ನು ಬೇಕು. 2 ಬಾಬಿನ್ಕ ಸ್ವಲ್ಪ ದಾರ ಸುತ್ಕೋಬೇಕು, ಒಂದು ಅರ್ಧ ಬಾಬಿನ್ ತುಂಬೋವರೆಗೂ ಸುತ್ಕೋಬೇಕಾಕತಿ. ಯಾಕಂದ್ರೆ 4 ಎಳೆ ರೆಡಿ ಮಾಡ್ಕೋಬೇಕು ನಾವು. ಫಸ್ಟ್ 2 ಥ್ರೆಡ್ 2 ಬಾಬಿನ ರೆಡಿ ಮಾಡ್ಕೋಬೇಕು. ಈ ತರ ಮಷಿನ್ ಮ್ಯಾಗಾದ್ರೂ ಸುತ್ಕೋರಿ, ಇಲ್ಲ ಅಂದ್ರ ಕೈಲಿ ಆದ್ರೂ ನೀವು ಸುತ್ಕೋಬಹುದು. ಏನ್ ಪ್ರಾಬ್ಲಮ್ ಆಗಂಗಿಲ್ಲ. ಮಷಿನ್ ಮೇಲೆ ಸುತ್ತಬೇಕಂತೇನಿಲ್ಲ. ಕೆಲವೊಬ್ರಿಗೆ ಬರ್ತೈತಿ, ಕೆಲವೊಬ್ರಿಗೆ ಬರಂಗಿಲ್ಲ. ಈ ತರ 4 ಎಳೆ ರೆಡಿ ಮಾಡ್ಕೋಬೇಕು. 4 ಎಳೆನೂ ಒಟ್ಟಿಗೆ ಹಿಡ್ಕೋಬೇಕು. ಹಿಡ್ಕೊಂಡು ಒಂದು ನಾಟ್ ಹಾಕೋರಿ. ಫಸ್ಟ್ 4 ಎಳೆಯಿಂದನ ಸ್ಟಾರ್ಟ್ ಮಾಡ್ಕೋಬೇಕು. ಈಗ ಇದನ್ನ ಹಾಕೊಳಕ ಸುಜನ್ನು ಬೇಕು. ಈಗ ಇದ ಟೈಮ್ದಾಗನ ಈ ತರ 4 ಎಳೆ ಜೋಡಿಸ್ಕೊಂಡ ನಾಟ್ ಹಾಕೋರಿ. ನಾಟ್ ಹಾಕೊಂಡು ಈಗ ನಾವು ಸೀರೆ ಅಂಚಿನಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೇಮ್ ಇದೇ ತರನ ಮಾಡ್ಕೋರಿ. ಈ ತರ ಸೀರೆಗೆ ಅಥವಾ ತೆಳುವಾದ ರೇಷ್ಮೆ ಸೀರೆಗಳಿಗೆ ಈ ತರ ಕಟ್ಟೋದ್ರಿಂದ ಲುಕ್ಕು ಜಾಸ್ತಿ ಇರ್ತೈತಿ. ನಿಮ್ದು ಸೀರೆ ಡ್ಯಾಮೇಜ್ ಆಗೋ ಚಾನ್ಸಸ್ಸು ಕಡಿಮೆ ಆಕೈತಿ. ಈ ತರ ನೀವು ಒಂದು ಸೈಡ್ ನಿಂದನ ಸ್ಟಾರ್ಟ್ ಮಾಡ್ಕೋರಿ. ಈ ತರ ಒಂದಿಷ್ಟು ಸ್ವಲ್ಪ ಕೈ ಸುತ್ಕೋಬೇಕು, ಬೆರಳಿಗೆ ಸುತ್ಕೊಂಡ ಈ ತರ ಸುಜನ್ನಿಂದ ನೀವು ಫಸ್ಟಿಗೆನ ಸುಜನ ಒಳಗಡೆ ಹಾಕೋಬೇಕು. ಅಂಚಿಗೆ ಫಸ್ಟ್ ಅಂಚಿಗೆ ಹಾಕೊಂಡ ಈ ತರ ನೀವು ದಾರಾನ ಎಳ್ಕೋಬೇಕು. ಈ ಕಡೆ ನೀಟಂಗ ಸುತ್ಕೋರಿ. ಫಸ್ಟ್ ಇದನ್ನ ಈ ತರ ಕೈ ಒಳಗೆ ಲಾಕ್ ಮಾಡ್ಕೋರಿ. ಮಾಡ್ಕೊಂಡ ನೀವು ಇದನ್ನ ಎಳ್ಕೋರಿ. ಈ ತರ ತಗೊಂಡ ಹಿಂಗೆ ಎಳ್ಕೊಂಡ ನೀವು ಇಲ್ಲೇ 5ರಿಂದ 6 ಚೈನ್ ಹಾಕೋಬೇಕಾಕತಿ. ಇಷ್ಟ ಚೈನ್ ಹಾಕೊಂಡ್ರೆ ಸಾಕು. ನೀವು ಬೇರೆ ಯಾವುದು ಹೆಣಕಿ ಹಾಕೋದು ಬೇಕಾಗಿಲ್ಲ. ಚೈನ್ ಹಾಕೋರಿ. ಈ ತರ ಚೈನ್ ಹಾಕೊಂಡ ನೀವು 1 ಇಂಚ್ವರೆಗೂ ಅಥವಾ 1 ಇಂಚ್ ಒಳಗೆ 1 ಸೆಂಟಿಮೀಟರ್ ಒಳಗೂ ನೀವು ಹಾಕೋಬಹುದು. 1 ಇಂಚಿಗೆ 1 ಇಂಚಿಗೆ ಒಂದೊಂದು ತರ ಗುಚ್ಚು ಕಟ್ತೀವಲ್ಲ ಅದೇ ತರನ ಇದನ್ನು ಹಾಕೋಬೇಕು. ಇವಾಗ ಇಲ್ಲಿ ತಗೊಂಡ ಮತ್ತೆ ನೀವು ಹಿಂದಿನಿಂದ ದಾರ ಎಳ್ಕೋಬೇಕು. ಎಳ್ಕೊಂಡ ಇಲ್ಲಿನೂ ಒಂದು 6 ಚೈನ್ ಹಾಕೋರಿ. ಈ ತರ ಸೇಮ್ ಇದೇ ತರನು ಸಾರಿ ಫುಲ್ ಆಗುವವರೆಗೂ ಹಾಕೋಬೇಕು. ಅದೇ ನಮ್ಮ ಪಲ್ಲು ಪಾರ್ಟ್ ಐತಲ್ಲ, ಪೂರ್ತಿ ಆಗುವವರೆಗೂ ಹಾಕೋಬೇಕು. ಇದೇ ತರನ ಸೇಮ್ ಹಾಕೋಬೇಕು. ಈ ತರ ಹಾಕೋದ್ರಿಂದ ನೋಡಾಕ್ ಲುಕ್ ಅಂತೂ ಸಖತ್ ಇರ್ತೈತಿ. ಹಂಗ ಬೇಬಿ ಕುಚ್ ಹಾಕೋದಕ್ಕಿಂತ ಈ ತರ ಹಾಕೋರಿ. ಸೇಮ್ ಅದೇ ತರ ನೀವು ಒಂದೊಂದು ಇಂಚಿಗೆ ಒಂದು ಮಾಡ್ಕೋತ ಹೋಗ್ಬೋದು. ಅದಕ್ಕಿಂತ ಕಡಿಮೆನೂ ಬೇಕಂದ್ರೆ ನೀವು 1 ಸೆಂಟಿಮೀಟರ್ ಒಳಗೆ ಕಡಿಮೆ ತಗೋರಿ. ಇಲ್ಲ ಅಂದ್ರೆ 1 ಇಂಚಿಗೆನ ಬೇಕಂದ್ರೆ 1 ಇಂಚಿಗೆನ ತಗೋರಿ. ಎಷ್ಟು ಹಾಕಿದ್ರೆ ಅಷ್ಟ ಸೇಮ್ ಚೈನ್ ಹಾಕೋತ ಹೋಗ್ರಿ. 5 ಹಾಕಿದ್ರೆ 5 ಹಾಕ್ರಿ, 6 ಹಾಕಿದ್ರೆ 6 ಹಾಕೋತ ಹೋಗ್ಬೇಕು. ಸೇಮ್ ಇದೇ ತರನ ಮಾಡ್ಕೋರಿ. ಇದು ಚೈನ್ ಹಾಕೋದು ನಿಮ್ಗೆ ಅರ್ಥ ಆಗೈತೆ ಅನ್ಕೊಂಡಿನಿ. ಡೀಟೇಲ್ ಆಗೇನ ಒಂದು 2-3 ಸತಿನ ನಿಮ್ಗೆ ತೋರ್ಸಿನಿ. ಇಷ್ಟು ಮಾಡ್ಕೊಂಡ್ಬಿಟ್ಟ ಸೇಮ್ ಇದೇ ತರನ ಹಾಕೊಂಡ್ಬಿಡ್ರಿ ಎಲ್ಲದಕ್ಕೂ. ಈಗ ಸೀರೆ ಫುಲ್ ಎಲ್ಲ ಅಂಚಿಗೂ ಆಗ್ಬಿಟ್ಟೈತಿ. ಈಗ ಹಾಕೋದು ಈ ತರ. ಇನ್ನು ಇದಕ್ಕೆ ಕುಚ್ಚು ಕಟ್ಟೋದು ಯಾವ ತರ ಅಂತೇಳಿ ನೋಡೋಣ. ಈ ತರ ಕಾಣಿಸ್ತೈತಿ ನಿಮಗೆ ನೋಡಾಕ. ಈ ತರ ಕಾಣಿಸ್ತಿರ್ತೈತಿ ಚೈನ್ ಹಾಕಿದಾಗ. ಇವಾಗ ನಾನು 40 ಎಳೆ ದಾರ ತಗೊಂಡಿನಿ. 40 ರೌಂಡ್ ಹಾಕೊಂಡ ಈ ತರ ನೀವು ಸೂಜಿ ಒಳಗೆ ಪೋಣಿಸ್ಕೋರಿ. ಅದೇನು ಕುಚ್ಚು ಕಟ್ಟು ಸೂಜಿ ಇರತ್ತಲ್ಲ ಅದ್ರೊಳಗನ ಪೋಣಿಸ್ಕೊಂಡ ಇವಾಗ ನಾವು ಏನು ಚೈನ್ ಹಾಕೊಂಡಿವಲ್ಲ ಆ ಚೈನ್ ಒಳಗಡೆನ ಹಾಕೋಬೇಕು. ಈ ತರ ನೋಡ್ರಿ ಪುಟ್ ಪುಟ್ಟ ಬೇಬಿ ಕುಚ್ಚು ಚಂದಾಗ್ಯಾವು. ನೀವು ಇದಕ್ಕಿಂತ ಎಳೆ ಜಾಸ್ತಿನೂ ಹಾಕೋಬಹುದು. 50 ಎಳೆ ಹಾಕೋಬಹುದು, 80 ಎಳೆ ಹಾಕೋಬಹುದು. ನಾ ಇಲ್ಲೇ ನನಗೆ ಕಡಿಮೆ ಬೇಕಾಗಿರೋದ್ರಿಂದ ನಾನು 40 ಎಳೆ ಅಷ್ಟ ಹಾಕೊಂಡಿನಿ. ಈ ತರ ನಾವು ಕೆಳಗಿನಿಂದನ ಆ ಚೈನ್ ಏನು ಹಾಕೊಂಡಿರ್ತೀವಲ್ಲ ಆ ಚೈನ್ ಒಳಗರ ನಾವು ಈ ತರ ಹಾಕೋಬೇಕು. ಹಾಕೊಂಡ ಗಟ್ಟಿಯಾಗಿ ಹಿಡ್ಕೊಂಡ ನೀವು ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ಕೆಳಗೆ ಒಂಚೂರು ಜಾಸ್ತಿನ ಕಟ್ ಮಾಡ್ಕೊರಿ. ಆಮೇಲೆ ಮತ್ತೆ ನೀವು
ಸ್ಟ್ರೇಟ್ ಕಟ್ ಮಾಡ್ಕೊಳಕತ್ರ ಈ ಥರ ಎರಡು ಕರೆಕ್ಟಾಗಿ ಹಿಡ್ಕೊಂಡು ನೀಟಂಗೆ ಕಟ್ ಮಾಡ್ಕೋಬೇಕು. ಮಾಡ್ಕೊಂಡು ಈಗ ನೀವು ಸೂಜಿ ಸಹಾಯದಿಂದ ಕಟ್ಟಬೇಕಾದ್ರೆ ಇದನ್ನು ಕಟ್ ಮಾಡಬೇಡ್ರಿ. ನೀವು ಹಂಗೆ ದಾರದಿಂದ ಡೈರೆಕ್ಟ್ ಕಟ್ತಿದ್ರಂದ್ರೆ ಕಟ್ಟ ಮಾಡ್ಬೇಕಾಕತಿ. ಈ ಥರ ಗಟ್ಟಿಯಾಗಿ ಹಿಡ್ಕೊರಿ. ಹಿಡ್ಕೊಂಡ ಜರಿ ತೊಗೊಂಡು ಈ ಥರ ಸುತ್ಕೋಬೇಕು. ನೀವು 6 ರಿಂದ 7 ಸತಿ ಸುತ್ಕೋರಿ. ಗಟ್ಟಿಯಾಗಿ ಹಿಡ್ಕೊಂಡು ಗಟ್ಟಿಯಾಗಿನ ಸುತ್ತಬೇಕು. ಇದನ್ನು ಸೂಜಿ ಸಹಾಯದಿಂದ ಹಾಕ್ತಂದ್ರೂ ಹಂಗೂ ಹಾಕ್ಬೋದು. ಸಣ್ಣ ಸೂಜಿ ತೊಗೊಂಡು ಪೋಣಿಸ್ಕೊಂಡು ಮಲು ಹಾಕಿ ಕಟ್ತಾರಲ್ಲ ಅದು ಈಸಿ ಆಕತಿ. ಬಿಗ್ನರ್ಸಿಗೆ ಅದ ಹೆಲ್ಪ್ ಆಕತಿ ಅನಿಸ್ತದೆ ನನಗೆ ಇದಕ್ಕಿಂತ. ಇದನ್ನು ನಾವೇನು ಹೂ ಕಟ್ತೀವಲ್ಲ ಆ ಥರ ನಾವು ಮಲು ಹಾಕಿ ಕಟ್ಟಬೇಕು. ಈ ಥರ ಹಾಕೋರಿ. ಟೈಟಂಗೆ ಎಳ್ಕೊಂಬಿಡ್ರಿ ಈ ಕಡೆ. ಈ ಥರ ನೀಟಂಗೆ 2 ಮಲು ಹಾಕಿ ಗಟ್ಟಿಯಾಗೆ ಎಳೆದು ಬಿಡಬೇಕು. ಎಳೆದ ಜರಿ ಥ್ರೆಡ್ ಕಟ್ ಮಾಡಿಬಿಡ್ರಿ. ಭಾಳ ಸಿಂಪಲ್ ಐತಿ. ನೀವು ಒಂದು 2-3 ತಾಸು ಒಳಗನ ಇದನ್ನೆಲ್ಲ ಮಾಡ್ಕೋಬೋದು. ನೀವು ಒಂದು ಸಾರಿಗೆ ಒಂದು 2 ರಿಂದ 3 ತಾಸು ಒಳಗನ ಒಂದು ಕುಚ್ಚು ಹಾಕ್ಬೋದು ನೀವು ಸಾರಿಗೆ. ನೀಟಾಗಿ ನೋಡ್ಕೊಂಡು ಸೈಜ್ ನೋಡ್ಕೊಂಡ ಕಟ್ ಮಾಡ್ಕೊರಿ. ಬೇಬಿ ಕುಚ್ಚು ಅಂದ್ರೆ ಆದಷ್ಟು ಸೈಜ್ ಕಡಿಮೆನೇ ಇರಲಿ. ಈ ಥರ ಟ್ರಿಮ್ ಮಾಡ್ಕೊಂಬಿಡ್ರಿ. ನೋಡ್ರಿ ಎಷ್ಟು ನೀಟಂಗೆ ಆಯ್ತು. ನನಗೆ ಈ ಥರ ಕಟ್ಕೊಂಡ್ರನ ಭಾಳ ಅಂದ್ರೆ ಭಾಳ ಇಷ್ಟ ಆಕೈತಿ. ಡೈರೆಕ್ಟಾಗಿ ಹೋಲ್ ಮಾಡಿ ಕಟ್ಟೋದ್ರಿಂದ ಸಾರಿ ಡ್ಯಾಮೇಜ್ ಆಗೋ ಚಾನ್ಸ್ ಇರ್ತೈತಿ. ಹಾಗಾಗಿ ಈ ಥರ ನೀವು ಕಾಸ್ಟ್ಲಿ ಸಾರಿ ಇದ್ದು ಅಂದ್ರೆ ಇದೇ ಥರನ ಕಟ್ಕೋರಿ. ನೋಡಕ್ಕೂ ಲುಕ್ ಇರ್ತೈತಿ. ನೋಡಿದ್ರಲ್ಲ ಯಾವ ರೀತಿ ಕಟ್ಟಿದ್ವಿ ಅಂಥೇಳಿ. ಪೂರ್ತಿ ಸಾರಿ ಈಗ ಕುಚ್ಚು ಕಟ್ಟೋದು ಮುಗ್ದೈತಿ. ಪೂರ್ತಿ ತೋರ್ಸಾಕತ್ತೀನಿ ನಿಮ್ಗೆ ಮುಗಿದ ನಂತರನ. ನೋಡ್ರಿ ಇಷ್ಟು ಚಂದ ಕಾಣಾಕತ್ತೈತಿ. ಈಗ ಈ ಥರ ಕಟ್ಕೊಂಡ್ಬಿಟ್ರೆ ಭಾಳ ಲುಕ್ ಅನಿಸ್ತೈತಿ. ನೋಡ್ರಿ ಚಂದ ಕಾಣಿಸ್ತೈತಿ. ಇನ್ನೂ ನ್ಯೂ ಟೈಪ್ ಕುಚ್ಚು ಏನಾದರೂ ಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲ ಅಂದ್ರೆ ಯಾವುದೋ ಬೇರೆ ವಿಡಿಯೋ ಬೇಕಂದ್ರೂ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೇನೆ ನಾನು. ನೋಡಿದ್ರಲ್ಲ ಸಿಂಪಲ್ಲಾಗಿ ಯಾವ ಥರ ಹಾಕೋದು ಅಂತ ಹೇಳಿ. ಡೈರೆಕ್ಟಾಗಿ ಸಾರಿಗೆ ಹಾಕೋದ್ರಿಂದ ಹೋಲ್ ಆಕತಿ. ಹೋಲ್ ಆದ್ರೆ ನಮಗೂ ಕಟ್ ಆತಂದ್ರೆ ಸ್ವಲ್ಪ ಮನಸ್ಸಿಗೆ ಒಳ್ಳೆ ಸಾರಿ ತೊಗೊಂಡಾಗ, ಕಾಸ್ಟ್ಲಿ ರೇಷ್ಮೆ ಸಾರಿ ತೊಗೊಂಡಾಗ ಆ ಥರ ಕಟ್ ಆದಾಗ ನಮಗೂ ಒಂಚೂರು ಕಟ್ ಆತ್ಲ, ಇದು ಹೋಲ್ ದೊಡ್ಡದಾತ್ಲ ಅನಿಸ್ತಿರ್ತೈತಿ. ಅದಕ್ಕಾಗಿ ಆ ಟೈಮ್ದಾಗ ನೀವು ಈ ಥರ ಹಾಕಿಸ್ಕೋದು ಬೆಸ್ಟ್ ಅನಿಸ್ತೈತೆ ನನಗೆ. ಮತ್ತು ಇನ್ನೊಂದು ತೋರಿಸ್ತೀನಿ ನಿಮಗೆ. ಈ ಥರ ನಿಮ್ಗೆ ರೇಷ್ಮೆ ಸಾರಿ ತೊಗೊಂಡಾಗ, ಒಳ್ಳೆ ಕ್ವಾಲಿಟಿ ಸಾರಿ ತೊಗೊಂಡಾಗ ಈ ಥರ ಬ್ಯಾಗ್ನಾಗ ಹಾಕಿಡ್ರಿ. ಸಾರಿ ಕ್ವಾಲಿಟಿನೂ ಚಲೋ ಇರ್ತೈತಿ. ಭಾಳ ದಿವ್ಸನೂ ನಿಮ್ಗೆ ಏನೂ ಆಗಂಗಿಲ್ಲ. ರೇಷ್ಮೆ ಸಾರಿ ಆದಷ್ಟು ಹಾಳಾಗೋ ಚಾನ್ಸಸ್ ಭಾಳ ಇರ್ತೈತಿ. ಅದಕ್ಕಾಗಿ ಈ ಥರ ಕಾಟನ್ ಬ್ಯಾಗ್ ಒಳಗೆ ಅಥವಾ ಈ ಥರ ಕಾಟನ್ದು ಬಟ್ಟೆ ನೀವು ಮನ್ಯಾಗನ ಸ್ಟಿಚ್ ಮಾಡ್ಕೋಬೋದು. ಇಲ್ಲಾಂದ್ರೆ ಆನ್ಲೈನ್ ಆರ್ಡ್ರು ಮಾಡ್ಕೋಬೋದು. ಬೇಕಂದ್ರೆ ಕಮೆಂಟ್ ಮಾಡಿರಿ, ಲಿಂಕ್ ಕಳಿಸ್ತೇನೆ ನಾನು. ಈ ಥರ ಹಾಕಿಡೋದ್ರಿಂದ ನಿಮಗೆ ಸಾರಿ ಭಾಳಷ್ಟು ದಿವಸ ಹಾಳಾಗಂಗಿಲ್ಲ. ಸಾರಿ ಮಾಯ್ಶ್ಚರ್ ಆಗಂಗಿಲ್ಲ, ಭಾಳಷ್ಟು ದಿನ ಹಾಳಾಗಂಗಿಲ್ಲ. ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗೈತೆ ಅನ್ಕೊಂಡಿನಿ. ಹೆಲ್ಪ್ ಆದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.